ಕೈಲಾಗದೇ ಇರೋರು ಮೈ ಪರ್ಚ್ಕೊಂಡ್ರು ಅಂತಾರಲ್ಲ, ಅದನ್ನ ಪಾಕಿಸ್ತಾನ ನೋಡಿಯೇ ಈ ಮಾತನ್ನು ಹೇಳಿರಬೇಕು. ಪದೇ 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 ಕದನ ವಿರಾಮವನ್ನು ಉಲ್ಲಂಘಿಸುವಂತಹ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ. 5ನೇ ದಿನವೂ ಕೂಡ ಕದನ ವಿರಾಮವನ್ನು ಉಲ್ಲಂಘಿಸಿದೆ ಪರಮ ಪಾಪಿ ಪಾಕಿಸ್ತಾನ. ಉತ್ತರ ಕಾಶ್ಮೀರದಲ್ಲಿ ಪಾಕ್ನಿಂದ ಮತ್ತೆ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ. ಕುಪ್ವಾರ, ಬಾರಾಮುಲ್ಲಾ, ಅಖ್ನೂರು ಸೆಕ್ಟರ್ಗಳಲ್ಲಿ ಮನಸ್ಸೋ ಇಚ್ಛೆ ಫೈರಿಂಗ್ ಮಾಡಿಬಿಟ್ಟಿದ್ದಾರೆ. ಮಧ್ಯರಾತ್ರಿ ಸಣ್ಣ ಮಟ್ಟದ ಶಸ್ತ್ರಾಸ್ತ್ರಗಳಿಂದ ಪಾಕ್ ದಾಳಿಯಾಗಿದೆ. ಪಾಕಿಸ್ತಾನದ ದಾಳಿಗೆ ಭಾರತೀಯ ಸೇನೆ ಕೂಡ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಈ ಮೂಲಕ ಪದೇ 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 ತನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಗೊತ್ತಿದ್ರೂ ಕೂಡ ಈ ರೀತಿ ತಗಾದೆ ತೆಗೆಯುವಂತಹ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಒಂದು ಕಡೆ ನೀರು ನಿಲ್ಲಿಸಿದರೆ ರಕ್ತ ಹರಿಸ್ತೀವಿ ಅಂತಾರೆ, ಮತ್ತೊಂದು ಕಡೆ 170 ಅಣುಬಾಂಬ್ ಇದೆ, ಅದು ಭಾರತದ ವಿರುದ್ಧ ಹಾಕೋದಕ್ಕೆ ಇರೋದು ಅಂತಾರೆ. ಮಗದೊಂದು ಕಡೆ ಶಾಂತಿ ಮಂತ್ರವನ್ನು ಜಪಿಸ್ತಾರೆ, ತನಿಖೆ ಆಗಬೇಕು ಅಂತ ಹೇಳ್ತಾರೆ. ಈ ರೀತಿಯ ಅಪ್ರಚೋದಿತ ಗುಂಡಿನ ದಾಳಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಪಾಕಿಸ್ತಾನದ ನಡೆ ನಿಜಕ್ಕೂ ಕೂಡ ಹಾಸ್ಯಾಸ್ಪದವಾಗಿದೆ. ಒಂದು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನಿಖೆ ಆಗಲಿ, ನಮ್ಮ ಪಾತ್ರ ಇಲ್ಲ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈಗ ಸೇನಾ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ, ಈ ಪಾಕಿಸ್ತಾನದ ಬೆಳವಣಿಗೆಗಳು ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿ ಶಬೀರ್? ಪ್ರೇಮ್, ನೋಡಿ, ಪಾಕಿಸ್ತಾನ ಆತಂಕದಲ್ಲಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕೆಂದ್ರೆ ಬೈಸರನ್ ವ್ಯಾಲಿಯಲ್ಲಿ ಈ ಒಂದು ದುರ್ಘಟನೆ ಆದ ಬಳಿಕ ಈಗಾಗಲೇ ಭಾರತ ಪ್ರತೀಕಾರದ ಮಾತುಗಳನ್ನಾಡಿದೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಎರಡು ಕಡೆ, ಒಂದು ಬಿಹಾರದ ರ್ಯಾಲಿಯಲ್ಲಿ ಒಂದು ಕಡೆಗೆ, ಮತ್ತೊಂದು ಕಡೆ ಮನ್ ಕಿ ಬಾತ್ನಲ್ಲಿ ಇದಕ್ಕೆ ಸೂಕ್ತವಾದಂಥ ಪ್ರತೀಕಾರವನ್ನು ನಾವು ತೀರಿಸ್ಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಭಾರತ ಯಾವಾಗ ಬೇಕಾದರೂ ದಾಳಿ ಮಾಡಬಹುದು ನಮ್ಮ ಮೇಲೆ ಅನ್ನುವಂಥದ್ದು. ಯಾಕೆಂದ್ರೆ ಈ ಹಿಂದೆ ಒಮ್ಮೆ ಸರ್ಜಿಕಲ್ ಸ್ಟ್ರೈಕ್, ಒಮ್ಮೆ ಏರ್ ಸ್ಟ್ರೈಕ್ ಮೂಲಕ ಆಘಾತವನ್ನು ಕೊಟ್ಟಿತ್ತು. ಸೊ ಅದೇ ರೀತಿಯಾದಂಥ ಆಘಾತ ಮತ್ತೊಮ್ಮೆ ನನಗೆ ಕಾದಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾಗಿ ಆ ಎಲ್ಲ ಅಂಶಗಳನ್ನು ಅಥವಾ ವಿಚಾರಗಳನ್ನ ಡೈವರ್ಟ್ ಮಾಡಲಿಕ್ಕೆ ಈಗ ಗಡಿಯಲ್ಲಿ ಒಂದು ಟೆನ್ಸ್ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಪಾಕಿಸ್ತಾನ ನಿರಂತರವಾಗಿ ಮಾಡ್ತಾ ಇರುವಂಥದ್ದು. ಹೀಗಾಗಿ ಕಳೆದ 5 ದಿನಗಳಿಂದಲೂ ಕೂಡ ಏನು ರಾತ್ರಿ ಹೊತ್ತು ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಿರಂತರವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೆ ಭಾರತ ಕೂಡ ಪ್ರತ್ಯುತ್ತರವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಬಹಳ ದೊಡ್ಡ ಬೆಳವಣಿಗೆಗಳು ಏನೂ ಆಗ್ತಾ ಇಲ್ಲ. ಸಣ್ಣ ಮಟ್ಟದ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಅದಕ್ಕೆ ಹೇಗೆ ಉತ್ತರವನ್ನು ಕೊಡಬೇಕು ಅದು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಈ ಒಂದು ಬೆಳವಣಿಗೆಯನ್ನು ನೋಡಿದ್ರೆ ಪಾಕಿಸ್ತಾನ ಆತಂಕದಲ್ಲಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಇದ್ರ ಜೊತೆಗೆ ಕೆಲವೊಂದಿಷ್ಟು ನಾಯಕರುಗಳು ಅಲ್ಲಿ ಏನಿದ್ದಾರೆ ಅವರು ಬೇರೆ ಬೇರೆ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾರೆ. ಭಾರತ ರಾಜತಾಂತ್ರಿಕವಾಗಿ ಯಾವಾಗ ಹೆಜ್ಜೆಗಳನ್ನಿಟ್ಟು ಸಿಂಧೂ ಜಲ ಒಪ್ಪಂದವನ್ನ ತಾತ್ಕಾಲಿಕವಾಗಿ ಅಮಾನತು ಮಾಡ್ತೀವಿ ಅಂತ ಹೇಳ್ತೋ, ಆಗ ಒಂದು ರೀತಿ ಬೆದರಿಕೆ ಒಡ್ಡುವಂಥ ಕೆಲಸವನ್ನ ಮಾಡ್ತಾರೆ. ಒಬ್ರು ಹೇಳ್ತಾರೆ ಈ ನದಿಯಲ್ಲಿ ನೀರು ಹರಿದೇ ಇದ್ರೆ ರಕ್ತವನ್ನು ಹರಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾರೆ. ಮತ್ತೊಬ್ರು ಹೇಳ್ತಾರೆ ನಾವು ಅಣ್ವಸ್ತ್ರಗಳನ್ನ ಇಟ್ಕೊಂಡಿದ್ದೀವಿ, ಅದನ್ನು ಭಾರತಕ್ಕೆ ಅಂತಾನೆ ಇಟ್ಕೊಂಡಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಬೆದರಿಕೆ ಒಡ್ಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇದರ ಜೊತೆಗೆ ಇನ್ನೂ ಕೆಲವು ಕಡೆಗೆ ಕೆಲವು ಹೇಳಿಕೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನಿಖೆ ಆಗಲಿ, ಪಾಕಿಸ್ತಾನದ ಪಾತ್ರ ಏನು ಅನ್ನುವಂಥದ್ದನ್ನ ಸಾಕ್ಷ್ಯಾಧಾರಗಳ ಮೂಲಕ ನೀವು ತೋರಿಸಿ ಅನ್ನುವಂಥ ನಿಟ್ಟಿನಲ್ಲಿ ಕೆಲವರು ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅಲ್ಲಿನ ಪ್ರಧಾನಮಂತ್ರಿಗಳು ಈಗಾಗಲೇ ಇವತ್ತೊಂದು ಮಹತ್ವದ ಮೀಟಿಂಗ್ ಅನ್ನು ಕೂಡ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಭಾರತ ಮುಂದೆ ಯಾವ ರೀತಿಯಾದಂಥ ನಿರ್ಧಾರಗಳನ್ನು ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ. ಯಾಕೆಂದ್ರೆ ಭಾರತದಲ್ಲೂ ಕೂಡ ಈಗ ಸಾಕಷ್ಟು ಸಭೆಗಳ ಮೇಲೆ ಸಭೆ ಆಗ್ತಾ ಇರುವಂಥದ್ದು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಸೊ ಒಂದಿಷ್ಟು ಪ್ಲಾನ್ಗಳಂತೂ ಎಲ್ಲವೂ ಕೂಡ ಸಿದ್ಧವಾಗಿದ್ದಾವೆ. ಆದರೆ ಅದನ್ನು ಯಾವಾಗ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಇನ್ನು ನಿರ್ಧಾರ ಆಗಿಲ್ಲ. ಸೊ ಹೀಗಾಗಿ ಪಾಕಿಸ್ತಾನ ಆತಂಕದಲ್ಲಿದೆ, ಭಾರತ ಏನ್ ಮಾಡ್ಬಿಡ್ಬೋದು ಅನ್ನುವಂತಹ ಒಂದು ಭೀತಿಯಲ್ಲಿದೆ. ಹೀಗಾಗಿ ಒಬ್ಬೊಬ್ಬ ನಾಯಕರು ಒಂದೊಂದು ರೀತಿಯಾದಂತಹ ಹೇಳಿಕೆಗಳನ್ನ ಅಲ್ಲಿ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಪ್ರೇಮ್,